ರಣರಂಗದಿಂದ ಓಡಿ ಹೋಗುವಂತ ಹೇಳಿ ನಾನಲ್ಲ. ಇನ್ನು ನ್ಯಾಯಕ್ಕಾಗಿ ಉಸಿರು ಇರೋವರೆಗೂ ಕೂಡ ಹೋರಾಟವನ್ನ ನಡೆಸ್ತೀನಿ ಎನ್ನುವಂತ ಮಾತುಗಳನ್ನ ಆಡ್ತಿದ್ದಾರೆ. ರಣರಂಗದಿಂದ ಓಡಿ ಹೋಗುವಂತ ಹೇಳಿ ನಾನಲ್ಲ. ಇನ್ನು ನ್ಯಾಯಕ್ಕಾಗಿ ಉಸಿರು ಇರೋವರೆಗೂ ಕೂಡ ಹೋರಾಟವನ್ನ ನಡೆಸ್ತೇನೆ. ಸಾಮಾಜಿಕ ದಿನದ ಪ್ರಯುಕ್ತ ಸಿದ್ದರಾಮಯ್ಯನವರು ಒಂದು ಪೋಸ್ಟ್ ಹಾಕಿದ್ದಾರೆ. ಜಾಲತಾಣಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪೋಸ್ಟ್ ಈಗ ಸದ್ದು ಮಾಡ್ತಿದೆ. ಸಿದ್ದರಾಮಯ್ಯ ಅವರು ಹಾಕಿದಂತ ಸವಾಲು ಇದು ವಿಪಕ್ಷಗಳಿಗ ಅನ್ನೋ ಪ್ರಶ್ನೆ, ಅಥವಾ ಸ್ವಪಕ್ಷ ರಾಜಕೀಯ ವಿರೋಧಿಗಳಿಗೆ ಹಾಕ್ಬಿಟ್ರ? ಯಾರಿಗೆ ಟಾಂಗ್ ಕೊಡ್ತಿದ್ದಾರೆ? ಕುತೂಹಲ ಮೂಡಿಸ್ತಾ ಇದೆ ಸಿದ್ದರಾಮಯ್ಯನವರ ಈ ಒಂದು ಪೋಸ್ಟ್ ನೋಡಿ. ರಣರಂಗದಿಂದ ಓಡಿ ಹೋಗುವಂತ ಹೇಳಿ ನಾನಲ್ಲ, ನ್ಯಾಯಕ್ಕಾಗಿ ಉಸಿರು ಇರೋವರೆಗೂ ಕೂಡ ನಾನು ಹೋರಾಟವನ್ನ ಮಾಡ್ತೀನಿ. ನನ್ನ 4 ದಶಕಗಳ ರಾಜಕೀಯ ಜೀವನ ಎಂದಿಗೂ ಕೂಡ ಹೂವಿನ ಹಾಸಿಗೆ ಆಗಿರಲಿಲ್ಲ. ಬಹಳಷ್ಟು ಸವಾಲುಗಳನ್ನು ನಾನು ನೋಡಿದ್ದೇನೆ. ನನ್ನ ವಿರುದ್ಧ ನಡೀತಾ ಇರುವಂಥ ಷಡ್ಯಂತ್ರಗಳೆಲ್ಲ ಇದನ್ನೆಲ್ಲ ಅಷ್ಟು ಈಸಿಯಾಗಿ ನಾನು ತಗೊಳ್ಳಲ್ಲ. ಜೊತೆಯಲ್ಲಿ ಸಿದ್ದರಾಮಯ್ಯನವರು ಹಾಕಿರುವಂಥ ಈ ಪೋಸ್ಟು ಯಾರಿಗೆ ಅನ್ನೋ ಚರ್ಚೆ ಇದೆ. ಒಂದು ವಿಪಕ್ಷದ ನಾಯಕರಿಗೆ, ಪಕ್ಷಗಳಿಗೆ ಎಲ್ಲಾದರೂ ಪ್ರಶ್ನೆ ಇಡ್ತಿದ್ದಾರಾ, ಅಥವಾ ಕಾಂಗ್ರೆಸ್ನಲ್ಲಿ ಆಗ್ತಿರುವಂಥ ಆಂತರಿಕ ಕಚ್ಚಾಟಗಳೇನಾಗ್ತಿದೆ, ಬಣಗಳ ಬಡಿದಾಟಗಳಾಗ್ತಿದೆ, ಸಿಎಂ ಕುರ್ಚಿ ನಾಯಕತ್ವ ಬದಲಾವಣೆಗಳ ಜಟಾಪಟಿಯ ನಡುವೆ ಯಾರಿಗೆ ಈ ಮಾತುಗಳು ಅನ್ವಯ ಆಗುತ್ತೆ? ಒಟ್ಟಿನಲ್ಲಿ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಸಿದ್ದರಾಮಯ್ಯನವರು ಅಧಿಕೃತವಾಗಿ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಹಂಚಿಕೊಂಡಿರುವ ಪೋಸ್ಟ್ ಇದು. ಸುದೀರ್ಘವಾಗಿ ಬರ್ಕೊಂಡಿದ್ದಾರೆ. ರಾಜಕೀಯ ಜೀವನ, ರಾಜಕೀಯ ಷಡ್ಯಂತ್ರ, ಅಸೂಯೆಗಳು ಏನೇನಾಗಿರುತ್ತೆ, ಅವ್ರ ರಾಜಕೀಯ ಜೀವನ ಎಷ್ಟು ಕಷ್ಟದಲ್ಲಿತ್ತು ಅನ್ನೋ ವಿಚಾರವಾಗಿ ಅಪ್ಡೇಟ್ಸ್ ಇದೆ, ನೋಡ್ತಾ ಹೋಗಿ. ಸಾಮಾಜಿಕ ನ್ಯಾಯಕ್ಕಾಗಿ ನಾನು ಹೋರಾಡ್ತೇನೆ. ನನ್ನ 4 ದಶಕಗಳ ರಾಜಕೀಯ ಜೀವನ ಎಂದಿಗೂ ಕೂಡ ಹೂವಿನ ಹಾಸಿಗೆಯಾಗಿರಲಿಲ್ಲ. ಅಂದರೆ ಕಷ್ಟಗಳಲ್ಲೇ ಮುಳುಗಿತ್ತು ಅಂತ ಸಿಎಂ ಹೇಳ್ತಿರೋದು. ಅದು ಕಲ್ಲು ಮುಳ್ಳುಗಳ ಹಾದಿಯಾಗಿತ್ತು. ಇಡೀ ಜೀವನ ನನ್ನನ್ನು ರಾಜಕೀಯವಾಗಿ ಮುಗಿಸೋದಕ್ಕೆ ಹಲವಾರು ಜನ, ದೊಡ್ಡ ದೊಡ್ಡ ನಾಯಕರು ಹಲವಾರು ಬಗೆಯ ಒಂದಿಷ್ಟು ಕುಟಿಲ ಈ ಕಾರಸ್ಥಾನಗಳನ್ನು ಮಾಡಿದ್ದಾರೆ, ಪ್ರಯತ್ನಗಳನ್ನು ಮಾಡಿದ್ರು, ಕಾರ್ಯಗಳನ್ನು ನಡೆಸಿದ್ರು ಅಂತ ಹೇಳ್ತಿರು. ರಾಜಕೀಯ ಜೀವನದ ಬಗ್ಗೆಯೂ ಕೂಡ ಬಹಳ ಗಮನ ಸೆಳೀತಾ ಇರುವಂಥ ಪೋಸ್ಟ್ ಇದು. ಒಂದಿಷ್ಟು ಭಾವುಕತೆ, ಮತ್ತೊಂದಿಷ್ಟು ತಮ್ಮ ಹೇಳಿಕೆಯಲ್ಲೇ ವಿಪಕ್ಷ ಜೊತೆಯಲ್ಲಿ ಸ್ವಪಕ್ಷಕ್ಕೆ ಇಂಥದ್ದೊಂದು ಟಾಂಗ್ ಕೊಡ್ತಿದ್ದಾರಾ, ಅಥವಾ ಈ ನಾಯಕತ್ವ ಬದಲಾವಣೆ ಚೇಂಜ್ ಆಗುತ್ತೆ, ಬಜೆಟ್ ನಂತರ ದಿನದಲ್ಲೇ ಎಲ್ಲವೂ ಬದಲಾವಣೆ ಎನ್ನುವಂಥ ಚರ್ಚೆ ಆಗ್ತಿದೆ. ಆ ಸಂದರ್ಭದಲ್ಲೇ ಒಂದು ಕಡೆ DCM DK ಶಿವಕುಮಾರ್ ಅವರು ಪ್ರಾರ್ಥನೆ ಕೊಟ್ಟ ಮಾತುಗಳು ಫಲಪ್ರದ ಆಗುತ್ತೆ ಅನ್ನುವಂಥ ಮಾತುಗಳು ಕಾದು ನೋಡುವ ತಂತ್ರದಲ್ಲಿದ್ದರೆ, ಇತ್ತ ಸಿದ್ದರಾಮಯ್ಯನವರು ತಮ್ಮ ಸಾಮಾಜಿಕ ನ್ಯಾಯಕ್ಕೋಸ್ಕರ ತಮ್ಮ ನಿಲುವುಗಳು ಹೇಗಾಗಿತ್ತು, ರಾಜಕೀಯ ಷಡ್ಯಂತ್ರಗಳು ಅವ್ರ ಮೇಲೆ ಹೇಗೆ ಆಗಿತ್ತು, ಜನರ ಆಶೀರ್ವಾದದಿಂದ ನಾನು ಎಲ್ಲವನ್ನ ಗೆದ್ದಿದ್ದೇನೆ ಅನ್ನುವ ವಿಚಾರವನ್ನು ಕೂಡ ಪ್ರಸ್ತಾಪಿಸ್ತಿದ್ದಾರೆ. ನಿರಂತರವಾಗಿ ಷಡ್ಯಂತ್ರಗಳು ಕೂಡ ಆಗಿತ್ತಂತೆ, ಆದರೆ ಜನ ಅವ್ರ ಮೇಲೆ ಆಶೀರ್ವಾದವನ್ನ ಮಾಡಿ ಬೆಂಬಲವನ್ನ ಕೊಟ್ಟಿರದೆ ನಮಗೊಳ್ಳೇದು ಅಂತ ನೋಡಿ. ಜನತೆಯ ಆಶೀರ್ವಾದದಿಂದ ನಾನು ಗೆದ್ದು ಬಂದಿದ್ದೇನೆ. ಜನರ ಆಶೀರ್ವಾದದಿಂದಾಗಿ ಎಲ್ಲವನ್ನ ಕೂಡ ನಾನು ಗೆದ್ದು ಬಂದಿದ್ದೀನಿ. ಇದು ನನ್ನ ವಿರುದ್ಧ ನಡೀತಾ ಇರುವಂತ ಷಡ್ಯಂತ್ರಗಳಲ್ಲ. ಇದು ನನ್ನನ್ನ ನಂಬಿರುವಂತ, ಪ್ರೀತಿಸ್ತಾ ಇರುವಂತ, ಜೊತೆಯಲ್ಲಿ ನನಗೆ ನಿರಂತರವಾಗಿ ಆಶೀರ್ವಾದವನ್ನ ನೀಡಿ ಬೆಂಬಲಿಸ್ತಿರುವಂತ ನಿಮ್ಮ ವಿರುದ್ಧ ನಡೀತಿರುವಂತ ಷಡ್ಯಂತ್ರ ಅನ್ನೋದು ಗೊತ್ತು ಅಂತ ಸಿದ್ದರಾಮಯ್ಯನವರು ಹೇಳಿದರು. ನನ್ನ ಉಸಿರು ಇರೋವರೆಗೂ ಕೂಡ ರಾಜಕೀಯ ಈ ಷಡ್ಯಂತ್ರಗಳು, ದ್ವೇಷ, ಅಸೂಯ ರಾಜಕಾರಣದ ವಿರುದ್ಧ ನಾನು ಹೋರಾಟವನ್ನು ಮಾಡ್ತೀನಿ. ಇದು ಸತ್ಯ, ನ್ಯಾಯ, ಧರ್ಮಕ್ಕಾಗಿ ನಡೀತಾ ಇರುವಂತ ಒಂದು ಹೋರಾಟ. ನಿಮ್ಮೆಲ್ಲರ ಬೆಂಬಲದೊಂದಿಗೆ ಹೋರಾಟವನ್ನು ನಡೆಸ್ತೀನಿ ಅಂತ ತೀವ್ರ ಕುತೂಹಲವನ್ನ ಮೂಡಿಸುವ ಮಟ್ಟಿಗೆ ಸಿದ್ದರಾಮಯ್ಯನವರು ಒಂದು ಟ್ವೀಟ್ ಮಾಡಿರುವುದು ತಮ್ಮ ಅಧಿಕೃತ ಖಾತೆಯ ಮೂಲಕವಾಗಿ. ಇದೇ ಟ್ವೀಟ್ ಈಗ ಅನೇಕ ಸ್ವರೂಪಗಳನ್ನ ಪಡ್ಕೊಳ್ತಾ ಇದೆ ನೋಡಿ. ಟ್ವೀಟನ್ನ ಗಮನಿಸ್ತಾ ಹೋಗ್ಬೋದು ನಾವು ನೋಡಿ. ಸಾಮಾಜಿಕ ನ್ಯಾಯಕ್ಕಾಗಿ ನನ್ನ ಉಸಿರು ಇರೋವರೆಗೂ ಕೂಡ ನಾನು ಹೋರಾಡ್ತೇನೆ. ನನ್ನ 4 ದಶಕಗಳ ರಾಜಕೀಯ ಜೀವನ ಎಂದಿಗೂ ಕೂಡ ಒಂದು ಹೂವಿನ ಹಾಸಿಗೆಯಾಗಿರಲಿಲ್ಲ. ಅದು ಕಲ್ಲು ಮುಳ್ಳುಗಳ ಹಾದಿಯಾಗಿತ್ತು. ನನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ಹಲವಾರು ದೊಡ್ಡ ದೊಡ್ಡ ನಾಯಕರು ಹಲವಾರು ಬಗೆಯ ಈ ಕುಟಿಲ ಕಾರಸ್ಥಾನಗಳನ್ನು ಮಾಡಿದ್ದಾರೆ. ಅವುಗಳೆಲ್ಲವನ್ನ ನಾನು ಜನತೆಯ ಆಶೀರ್ವಾದದಿಂದ ಗೆದ್ದು ಬಂದಿದ್ದೇನೆ. ಇದು ನನ್ನ ವಿರುದ್ಧ ನಡೀತಾ ಇರುವಂಥ ಷಡ್ಯಂತ್ರಗಳೆಲ್ಲ ಇದು ನನ್ನನ್ನು ನಂಬಿರುವ, ಇನ್ನು ಪ್ರೀತಿಸ್ತಾ ಇರುವಂಥವರು,
ನನಗೆ ನಿರಂತರವಾಗಿ ಆಶೀರ್ವಾದವನ್ನು ಮಾಡಿ ಬೆಂಬಲಿಸ್ತಿರುವಂಥ ನಿಮ್ಮ ವಿರುದ್ಧ ನಡೀತಾ ಇರುವಂಥ ಷಡ್ಯಂತ್ರ ಅನ್ನೋದು ನನಗೆ ಚೆನ್ನಾಗೇ ಗೊತ್ತು. ಆದ್ದರಿಂದ ನನ್ನ ಉಸಿರು ಇರೋವರೆಗೂ ನಾನು ಈ ರಾಜಕೀಯ ಷಡ್ಯಂತ್ರ, ದ್ವೇಷ, ಅಸೂಯೆಯ ರಾಜಕಾರಣದ ವಿರುದ್ಧ ಹೋರಾಟ ಮಾಡ್ತೀನಿ. ಇದು ಸತ್ಯ, ನ್ಯಾಯ ಮತ್ತು ಧರ್ಮಕ್ಕಾಗಿ ನಡೀತಾ ಇರುವಂಥ ಹೋರಾಟ. ನಿಮ್ಮೆಲ್ಲರ ಬೆಂಬಲದೊಂದಿಗೆ ಈ ಹೋರಾಟವನ್ನು ನನ್ನ ಉಸಿರು ಇರುವವರೆಗೂ ನಡೆಸ್ತೇನೆ. ರಣರಂಗವನ್ನು ಬಿಟ್ಟು ಓಡಿ ಹೋಗುವಂಥ ಹೇಡಿ ನಾನಾಗಲಾರೆ ಅಂತ ಸಿದ್ದರಾಮಯ್ಯನವರು ಬರ್ಕೊಂಡಿದ್ದಾರೆ. ಇದು ಅನೇಕ ಬಗೆಯ ಚರ್ಚೆಗಳಿಗೆ ಕಾರಣ ಆಗ್ತಿದೆ. ಯಾರಿಗೆ ಈ ಮಾತು ಹೇಳಿದ್ರು, ಈ ಸಂದರ್ಭದಲ್ಲಿ ನಾಯಕತ್ವ ಬದಲಾಗ್ಬಿಡುತ್ತೆ ದಾಖಲೆಯ ಬಜೆಟ್ಟಿನ ನಂತರ ಅನ್ನುವ ಈ ರಾಜಕೀಯ ಬೆಳವಣಿಗೆ ನಡುವೆ ಸಿಕ್ಕಾಪಟ್ಟೆ ಅಚ್ಚರಿಗೂ ಕೂಡ ಕಾರಣ ಆಗಿದೆ.